ನಮ್ಮ ತಂದೆಯವರ ಡಿಸೆಂಬರ್ 14ರಂದು ನಮ್ಮ ಅಪ್ಪಾಜಿಯವರು ಆದ ನಂತರ ಸಾಕಷ್ಟು ಜನ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಮುಖ್ಯವಾಗಿ ಬೆಂಗಳೂರಿನಿಂದ ದಾವಣಗೆರೆಗೆ ಬರೋ ತನಕನೂ ಪೊಲೀಸ್ ಇಲಾಖೆಯವರು ಸಾಕಷ್ಟು ಶ್ರಮ ವಹಿಸಿ ಎಲ್ಲಿ ಏನು ತೊಂದರೆಗಳಾಗಬಾರ್ದು, ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರ ಪಾರ್ಥಿವಶರೀರವನ್ನು ದಾವಣಗೆರೆಗೆ ಮುಗಿಸೋದ್ರ ಮೂಲಕ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಸಾಕಷ್ಟು ದಾವಣಗೆರೆ ಜನತೆಗೆ ಮತ್ತು ನಮ್ಮ ರಾಜ್ಯದ ಪ್ರತಿಯೊಂದು ಮನೆಗೆ ತಲುಪುವ ರೀತಿಯಲ್ಲಿ ದೇಶ ವಿದೇಶಗಳಲ್ಲಿ ನಮ್ಮ ಸ್ನೇಹಿತರುಗಳು ಫೋನ್ ಮಾಡ್ತಾಯಿದ್ರು. ಏನು ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ, ಕಂಪ್ಯೂಟ್ರಲ್ಲಿ ನೋಡ್ತಾ ಇದ್ದೀನಿ, ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀನಿ. ಸಾಕಷ್ಟು ಪೂರ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಆ ಒಂದು ವಿಚಾರವನ್ನು ತಮ್ಮೆಲ್ಲರ ಶ್ರಮ ಭಾಳ ಒಂದು ಅತ್ಯುತ್ತಮವಾದಂಥ ಶ್ರಮ ಮತ್ತು ಹೇಳ್ತಿರೋದು. ಆ ರೀತಿ ತಾವೆಲ್ಲರೂ ಸಾಕಷ್ಟು ಕಷ್ಟಪಟ್ಟು ನಮ್ಮ ತಂದೆಯವರ ಪಾರ್ಥಿವ ಶರೀರ ಅಂತಿಮ ಮಟ್ಟದ ಚಿತ್ರಣವನ್ನು ಎಲ್ಲರ ಕಣ್ಣು ಮುಂದೆ ತರುವ ರೀತಿಯಲ್ಲಿ ತಾವೆಲ್ಲರೂ ಮಾಡಿದ್ದಕ್ಕೆ ನಾನು ತಮಗೆಲ್ಲರಿಗೂ ತುಂಬಿರುವುದರಿಂದ ವಂದನೆಗಳನ್ನ ಮತ್ತು ಮುಖ್ಯವಾಗಿ ಈ ಸಮಯದಲ್ಲಿ ಆಭಾರಿಯಾಗಿದ್ದೇನೆ ಅಂತ ನಾನು ಹೇಳ ಬಯಸ್ತೇನೆ. ಮತ್ತು ನಮ್ಮ ತಂದೆಯವರ ಶಿವಗಣಾರಾಧನೆಯನ್ನು ಇದೇ 26ರಂದು ನಾವು ಎಲ್ಲರ ಹಿರಿಯರ ಒಂದು ಸಮ್ಮುಖದಲ್ಲಿ ಏನು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲೇ ಕಲ್ಲೇಶ್ವರ ರೈಸ್ ಇಂಡಸ್ಟ್ರೀಸ್ ಹಿಂಭಾಗದಲ್ಲಿ ಮಾಡಬೇಕು ಅಂತ ಏನು ಭಾಳ ವರ್ಷದ ಅವ್ರ ಕನಸಿತ್ತು. ಮುಖ್ಯವಾಗಿ ಇಲ್ಲಿ ದಿವಸ ಬರ್ತಾಯಿದ್ರು, ದಿವಸ ಬಂದು ಒಂದು ಅರ್ಧ ಗಂಟೆ ಇದ್ದು ಇಲ್ಲಿ ಹಿಂದ್ಗಡೆ ಬಂದು ಎಲ್ಲ ಅಡ್ಡಾಡಿ ಹೋಗ್ತಾಯಿದ್ರು. ಆ ನಿಟ್ಟಿನಲ್ಲಿ ಅವರು ನಮ್ಮ ಸಿರಿಗೆರೆ ಸ್ವಾಮಿಗಳ ಒಂದು ಆಸೆ ಇಲ್ಲ, ಇಲ್ಲೇ ಆಗ್ಬೇಕಪ್ಪ ಅಂತಾನೆ. ಅದೇ ನಿಟ್ಟಿನಲ್ಲಿ ಸಮಾಧಿಗೆ ಹತ್ರನೂ ಆಗಬೇಕು ಮತ್ತು ಇಲ್ಲೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಇವತ್ತು ಭಾಳ ಒಂದು ಅವರಿಗೇನು ದಾವಣಗೆರೆಯಲ್ಲಿ ಚಿರಪರಿಚಿತರು. ನಿಮಗೆ ಗೊತ್ತಿದ್ದಾಗೆ ಪ್ರತಿಯೊಂದು ಹಳೆ ಊರಿನಲ್ಲಿ ಎಲ್ಲರಿಗೂ ಪರಿಚಯ ಇರುವಂಥ ವ್ಯಕ್ತಿ. ಅವರಿಗೆ ಏನು ಪ್ರತಿಯೊಬ್ಬರಿಗೂ ಅವರು ಮಾಡಿದಂಥ ಕೆಲಸಗಳಿರ್ಬೋದು ಮತ್ತು ಈ ಒಂದು ವಿಚಾರಗಳಲ್ಲಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ತಮ್ಮೆಲ್ಲರ ಇನ್ನೂ ಹೆಚ್ಚಿನ ರೀತಿಯಿಂದ ಸಹಕಾರ ಅಗತ್ಯವಾಗಿದೆ. ಮತ್ತು ಮುಖ್ಯವಾಗಿ ಅವತ್ತಿನ ದಿವಸ ನಮ್ಮ ಶಿವರಾಜ್ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಒಟ್ಟು 50,000 60,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಒಳ್ಳೆ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಬೆಳಿಗ್ಗೆ 11:10 ನಾಡಗೀತೆಯೊಂದಿಗೆ ಪ್ರಾರಂಭವಾಗಲಿದ್ದು ನಮ್ಮ ಶಿವರಾಜ್ ಪಾಟೀಲ್ರವರ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮತ್ತು AICC ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅವರು ಭಾಳ ಒಂದು ಅವರು ಇದನ್ನು ಕಳಿಸ್ಯಾರ. 71, 72ರಿಂದ ಅವರ ಸ್ನೇಹ, ಇಬ್ಬರು ಒಂದು ಸ್ನೇಹ. ಆ ಒಂದು ನಿಟ್ಟಿನಲ್ಲಿ ಅವರು ಅವರೇ ನನಗೆ ಫೋನ್ ಮಾಡ್ತಾಯಿದ್ರು ಆಗಲಿಲ್ಲ, ಯಾವತ್ತು ಹಿಡ್ಕೊಂಡಿಯಪ್ಪ ಅಂತ. ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಪುತ್ಥಳಿಯ ಅನಾವರಣವನ್ನು ಅವರೇ ಮಾಡ್ತಾಯಿದ್ದಾರೆ. ಮತ್ತು ಮಾಜಿ ಪ್ರಧಾನಿಗಳು, ರಾಜ್ಯಸಭಾ ಸದಸ್ಯರಾದಂಥ ದೇವೇಗೌಡರು ಅವರು ನಮ್ಮ ತಂದೆಯವ್ರ ಜೊತೆಗೆ ಸಾಕಷ್ಟು ಒಡನಾಟ. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಮತ್ತು ಪುತ್ಥಳಿಯನ್ನು ನಮ್ಮ ಅರುಣ್ ಅವರೇ ಫೋನ್ ಮಾಡಿದರು. ಯಾರು? ಅರುಣ್ ಯೋಗಿರಾಜ್. ಇಲ್ಲ, ನಾನು 2 ದಿವಸ 3 ದಿವಸದಲ್ಲೇ ನಾನು ಪುತ್ಥಳಿಯನ್ನು ಮಾಡ್ತೀನಿ, ಆ ಒಂದು ಪುತ್ಥಳಿಯನ್ನು ನೀವು ಅನಾವರಣ ಮಾಡಬೇಕು ಅಂದಾಗ ನನಗೂ ಭಾಳ ತುಂಬಿರೋದ್ರಿಂದ ಭಾಳ ಒಂದು ಸಂತೋಷ ಆಯಿತು. ಆ ನಿಟ್ಟಿನಲ್ಲಿ ಅವರು ಇವತ್ತು ಆ ಪುತ್ಥಳಿಯನ್ನು ಮಾಡ್ತರ್ತಾ ಇದ್ದಾರೆ. ಮೈಸೂರು ಅದೇನು ರಾಮಂದು ಮಾಡಿದ್ರಲ್ಲ,
ಅದೇ ರೀತಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ತಂದೆಯವರ ನಡೆದು ಬಂದ ದಾರಿಯ ಅಮೃತ ಪುರುಷ ಸಾಕ್ಷಿ ಚಿತ್ರಗಳನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ ಮತ್ತು ನಮ್ಮ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಕ್ಯಾಲೆಂಡರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಎಲ್ಲ ನಮ್ಮ ಮಠಾಧೀಶರುಗಳು ಸಾಕಷ್ಟು ಜನ ಮಠಾಧೀಶರುಗಳು ಪಂಚಪೀಠದ ಮಠಾಧೀಶರುಗಳು ಮತ್ತು ರಾಜ್ಯದ ಏನು ಎಲ್ಲ ಶಿವಾಚಾರ್ಯರು ಎಲ್ಲ ಸಮಾಜದ ಗುರುಗಳು ಎಲ್ಲರೂ ಅವತ್ತು ಆಗಮಿಸ್ತಿದ್ದಾರೆ ಮತ್ತು ಮುಖ್ಯವಾಗಿ ಅವತ್ತು ಕ್ರಿಯಾ ಸಮಾಧಿ ಮಾಡಬೇಕಾದ್ರೆ ಸಾಕಷ್ಟು ಶ್ರಮ ವಹಿಸಿ ಭಾಳ ಒಂದು ಇದರಲ್ಲಿ ಕ್ರಿಯಾ ಸಮಾಧಿಯನ್ನು ಏರ್ಪಾಡು ಮಾಡಿದಂಥ ಎಲ್ಲ ಸ್ವಾಮೀಜಿಗಳು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ಈ ಒಂದು ವಿಶಾಲವಾದಂಥ ಮೈದಾನ ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ಜನ ರೈತರುಗಳು ಮುಂದೆ ಬಂದು ನಮ್ಮದು ಸ್ವಲ್ಪ ಜಮೀನಿತ್ತು ಅದ್ರ ಜೊತೆಗೆ ಬೇರೆ ರೈತರ ಜಮೀನುಗಳು ಇಲ್ಲಿ ನೀವು ಮಾಡಿರಿ ಅಂತಂದೇಳಿ ನಮಗೆ ಪ್ರೋತ್ಸಾಹನ ಕೊಟ್ಟು ಅವರಿಗೂ ನಾನು ತುಂಬಿರೋದ್ರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಸಾಕಷ್ಟು ಜನ ಇವತ್ತು ಪಾಪ ನಾಟಿ ಮಾಡಿದ್ದಿಲ್ಲ, ಇಲ್ಲ ನಮ್ಮ ಹೊಲ್ದಾಗ ಮಾಡ್ಕೊಳ್ರಿ, ನಮ್ಮ ಹೊಲ್ದಾಗೂ ಒಂದು ಸ್ವಲ್ಪ ಎಲ್ಲ ಬೆಳೆಸ್ರಿ ಅಂತೇಳಿ ಶಾಮಿನ ಆಗಿರ್ಬೋದು, ಈ ಕಡೆ ವೆಹಿಕಲ್ಗಳು ಬರೋ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಅವರು ಸಹಕಾರವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಏನು ದಾವಣಗೆರೆ ಮತ್ತು ಸುತ್ತಮುತ್ತಲು ಮತ್ತು ರಾಜ್ಯದ ವಿವಿಧ ಭಾಗದಿಂದ ಬರುವ ಎಲ್ಲ ನಮ್ಮ ತಂದೆಯವರ ಅಭಿಮಾನಿಗಳಿಗೆ ಮತ್ತು ಅವರ ಸ್ನೇಹಿತರಿಗೆ, ಅವರ ಗುರುಗಳಿರ್ಬೋದು ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೆಯ ಸುಸಜ್ಜಿತವಾಗಿ ಈ ಕಾರ್ಯಕ್ರಮ ನಡಿಬೇಕು, ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು 90 ಊಟದ ಕೌಂಟರ್ಗಳನ್ನ ಮಾಡಿ ಪ್ರತಿಯೊಬ್ಬರಿಗೂ ಊಟ ತಲುಪೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು 10,000 ಸಿಟ್ಟಿಂಗ್ ವ್ಯವಸ್ಥೆಯನ್ನು 25,000 ಸಿಟ್ಟಿಂಗ್ 25,000 ಅಂದಾಜಿನಲ್ಲಿ ಸಿಟ್ಟಿಂಗ್ ವ್ಯವಸ್ಥೆ ಮತ್ತು VIP ಊಟದ ವ್ಯವಸ್ಥೆ, ಈ ರೀತಿ ಭಾಳ ಒಂದು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಿದ್ಧತೆ ತಾವು ನೋಡ್ಬೋದು, ಎಲ್ಲರೂ ನೀವು ಈಗ ಒಂದು ರೌಂಡ್ ಹಂಗೆ ಅಡ್ಡಾಡಿ ಎಲ್ಲ ಕಡೆಗೂ ಇನ್ನೂ ಕೆಲಸ ನಡೀತಾ ಇತ್ತು, ಇನ್ನೊಂದು ದಿವಸ ಇತ್ತು. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಇನ್ನೂ ಹೆಚ್ಚಿನ ಒಂದು ಸಹಕಾರ ಮತ್ತು ಎಲ್ಲರ ರೀತಿ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತಾ